ಯಾವ ದಿನಾಂಕದಲ್ಲಿ ಹುಟ್ಟಿದವರಿಗೆ ಗಜಕೇಸರಿ ಯೋಗ ಇರುತ್ತದೆ? ಹಿಂದೂ ಸಂಪ್ರದಾಯದ ಪ್ರಕಾರ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಸೀರೆ ಬಣ್ಣ ಯಾವುದು? ಇಂತಹ ರೋಚಕ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸಿರಿಧಾನ್ಯಗಳ ಬೆಳೆಗೆ ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯು ಅತ್ಯಂತ ಪ್ರಸಿದ್ಧವಾಗಿದೆ? ನಿಮ್ಮ ಆಪ್ಷನ್ಸ್: ಎ ಮಂಡ್ಯ, ಬಿ ತುಮಕೂರು, ಸಿ ಚಿತ್ರದುರ್ಗ, ಡಿ ಕೊಪ್ಪಳ. ಸರಿಯಾದ ಉತ್ತರ ಆಪ್ಷನ್ ಬಿ ತುಮಕೂರು. ತುಮಕೂರು ಜಿಲ್ಲೆಯಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ ಮತ್ತು ಬಳಕೆ ಹೆಚ್ಚು ಪ್ರಾಮುಖ್ಯತೆ ಪಡೆದಿದೆ. ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಸ್ವಾಭಾವಿಕವಾಗಿ ಹೆಚ್ಚಾಗಲು ಯಾವ ಆಹಾರ ಅತ್ಯುತ್ತಮ? ನಿಮ್ಮ ಆಪ್ಷನ್ಸ್: ಎ ಜಂಕ್ ಫುಡ್, ಬಿ ತರಕಾರಿ ಮತ್ತು ಹಣ್ಣುಗಳು, ಸಿ ಕೋಲ್ಡ್ ಡ್ರಿಂಕ್ಸ್, ಡಿ ಮೈದಾ ಉತ್ಪನ್ನಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ತರಕಾರಿ ಮತ್ತು ಹಣ್ಣುಗಳು. ವಿಟಮಿನ್ ಸಿ ಮತ್ತು ಪೋಷಕಾಂಶಗಳಿರುವ ತಾಜಾ ಹಣ್ಣುಗಳು ಮತ್ತು ತರಕಾರಿಗಳು ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತವೆ. ಪ್ರಸಿದ್ಧ ಐಟಿಸಿ ಕಂಪನಿಯು ಮೂಲತಃ ಯಾವ ದೇಶಕ್ಕೆ ಸೇರಿದ ಒಡೆತನವನ್ನು ಹೊಂದಿದೆ? ನಿಮ್ಮ ಆಪ್ಷನ್ಸ್: ಎ ಅಮೆರಿಕ, ಬಿ ಇಂಗ್ಲೆಂಡ್, ಸಿ ಭಾರತ, ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ. ಐಟಿಸಿ ಲಿಮಿಟೆಡ್ ಒಂದು ಭಾರತೀಯ ಬಹುರಾಷ್ಟ್ರೀಯ ಸಮೂಹ ಸಂಸ್ಥೆಯಾಗಿದ್ದು ಇದರ ಮುಖ್ಯ ಕಚೇರಿ ಕೋಲ್ಕತಾದಲ್ಲಿದೆ. ಕರ್ನಾಟಕದಲ್ಲಿ ತೊಗರಿ ಬೇಳೆಯನ್ನು ಅತಿ ಹೆಚ್ಚಾಗಿ ಉತ್ಪಾದಿಸುವ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕಲಬುರಗಿ, ಬಿ ಧಾರವಾಡ, ಸಿ ಶಿವಮೊಗ್ಗ, ಡಿ ಹಾಸನ. ಸರಿಯಾದ ಉತ್ತರ ಆಪ್ಷನ್ ಎ ಕಲಬುರಗಿ. ಕಲಬುರಗಿ ಜಿಲ್ಲೆಯನ್ನು ತೊಗರಿಯ ಕಣಜ ಎಂದೇ ಕರೆಯಲಾಗುತ್ತದೆ ಏಕೆಂದರೆ ಇಲ್ಲಿ ತೊಗರಿ ಬೆಳೆ ಅತ್ಯಧಿಕವಾಗಿ ಬೆಳೆಯಲಾಗುತ್ತದೆ. ಸೋಯಾಬೀನ್ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಪ್ರಮುಖವಾಗಿ ಯಾವ ಪೋಷಕಾಂಶ ಸಿಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಪ್ರೋಟೀನ್, ಬಿ ವಿಟಮಿನ್ ಡಿ, ಸಿ ಕಾರ್ಬೋಹೈಡ್ರೇಟ್ಸ್, ಡಿ ಕೊಬ್ಬು. ಸರಿಯಾದ ಉತ್ತರ ಆಪ್ಷನ್ ಎ ಪ್ರೋಟೀನ್. ಸೋಯಾಬೀನ್ ಸಸ್ಯಾಹಾರಿಗಳಿಗೆ ಪ್ರೋಟೀನಿನ ಅತ್ಯುತ್ತಮ ಮೂಲವಾಗಿದೆ. ಯಾವ ದೇಶದ ಜನರು ರಾತ್ರಿ ವೇಳೆಯಲ್ಲಿ ಹೆಚ್ಚು ಚಹಾ ಕುಡಿಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಚೀನಾ, ಸಿ ಬ್ರಿಟನ್, ಡಿ ಟರ್ಕಿ. ಸರಿಯಾದ ಉತ್ತರ ಆಪ್ಷನ್ ಡಿ ಟರ್ಕಿ. ಟರ್ಕಿ ದೇಶದಲ್ಲಿ ಚಹಾ ಸೇವನೆ ಸಂಸ್ಕೃತಿಯು ತುಂಬ ಆಳವಾಗಿದ್ದು ದಿನದ ಯಾವುದೇ ಸಮಯದಲ್ಲಿ ಅವರು ಚಹಾವನ್ನು ಕುಡಿಯುತ್ತಾರೆ. ಮೀನಿನ ಎಣ್ಣೆ ಸೇವನೆ ನಮ್ಮ ದೇಹದ ಯಾವ ಆರೋಗ್ಯಕ್ಕೆ ಅತ್ಯಂತ ಒಳ್ಳೆಯದು? ನಿಮ್ಮ ಆಪ್ಷನ್ಸ್: ಎ ಕಣ್ಣಿನ ದೃಷ್ಟಿ ಮತ್ತು ಮೆದುಳು, ಬಿ ಕೂದಲು ಉದುರುವುದು, ಸಿ ಚರ್ಮದ ಬಣ್ಣ, ಡಿ ಮೂಳೆ ಮುರಿತ. ಸರಿಯಾದ ಉತ್ತರ ಆಪ್ಷನ್ ಎ ಕಣ್ಣಿನ ದೃಷ್ಟಿ ಮತ್ತು ಮೆದುಳು. ಮೀನಿನ ಎಣ್ಣೆಯಲ್ಲಿರುವ ಒಮೆಗಾ 3 ಕೊಬ್ಬಿನ ಆಮ್ಲಗಳು ಮೆದುಳಿನ ಚುರುಕುತನಕ್ಕೆ ಮತ್ತು ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ರತಿದಿನ ಮಿಸ್ ಮಾಡದೆ ಬಾದಾಮಿ ತಿಂದರೆ ಶುಗರ್ ಕಂಟ್ರೋಲ್ ಆಗುತ್ತಾ? ನಿಮ್ಮ ಆಪ್ಷನ್ಸ್: ಎ ಇಲ್ಲ, ಬಿ ಹೌದು, ಸಿ ಶುಗರ್ ಹೆಚ್ಚಾಗುತ್ತದೆ, ಡಿ ತೂಕ ಹೆಚ್ಚಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹೌದು. ಬಾದಾಮಿಯಲ್ಲಿರುವ ಆರೋಗ್ಯಕರ ಕೊಬ್ಬು ಮತ್ತು ನಾರಿನಂಶವು ಇನ್ಸುಲಿನ್ ಮಟ್ಟವನ್ನು ಸುಧಾರಿಸಲು ಸಹಾಯವನ್ನು ಮಾಡುತ್ತದೆ. ಮಧುಮೇಹಿಗಳು ಜೇನುತುಪ್ಪವನ್ನು ತಿನ್ನಬಹುದೇ? ನಿಮ್ಮ ಆಪ್ಷನ್ಸ್: ಎ ಖಂಡಿತ ತಿನ್ನಬಹುದು, ಬಿ ಸಕ್ಕರೆಗಿಂತ ಒಳ್ಳೆಯದು, ಸಿ ವೈದ್ಯರ ಸಲಹೆ ಮೇರೆಗೆ, ಡಿ ಎಂದಿಗೂ ತಿನ್ನಬಾರದು. ಸರಿಯಾದ ಉತ್ತರ ಆಪ್ಷನ್ ಸಿ ವೈದ್ಯರ ಸಲಹೆ ಮೇರೆಗೆ. ಜೇನುತುಪ್ಪ ನೈಸರ್ಗಿಕವಾಗಿದ್ದರೂ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುವುದರಿಂದ ಮಧುಮೇಹಿಗಳು ಎಚ್ಚರಿಕೆ ವಹಿಸಬೇಕು. ಹಿಂದೂ ಸಂಪ್ರದಾಯದ ಪ್ರಕಾರ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಸೀರೆಯ ಬಣ್ಣ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕಪ್ಪು, ಬಿ ಕೆಂಪು ಮತ್ತು ಗುಲಾಬಿ, ಸಿ ಬಿಳಿ, ಡಿ ನೀಲಿ.
ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು ಮತ್ತು ಗುಲಾಬಿ. ಕೆಂಪು ಬಣ್ಣ ತಾಯಿ ಲಕ್ಷ್ಮಿಯ ಪೂಜೆಗೆ ಮತ್ತು ಅಲಂಕಾರಕ್ಕೆ ಮೊದಲ ಪ್ರಾಶಸ್ತ್ಯ. ಇದು ಶಕ್ತಿ ಮತ್ತು ಸಮೃದ್ಧಿಯ ಪ್ರತೀಕ. ಗುಲಾಬಿ ಬಣ್ಣ ದೇವಿಯು ನೆಲೆಸುವ ಕಮಲದ ಹೂವಿನ ಬಣ್ಣ ಹಾಗೂ ದೇವಿಗೆ ಪ್ರಿಯವಾದದ್ದು. ಹಿಂದಿನ ಕಾಲದಿಂದಲೂ ನದಿಗಳಿಗೆ ನಾಣ್ಯಗಳನ್ನು ಎಸೆಯೋದು ಯಾಕೆ? ನಿಮ್ಮ ಆಪ್ಷನ್ಸ್: ಎ ದೇವರನ್ನು ಪೂಜಿಸಲು, ಬಿ ಆರೋಗ್ಯದ ಕಾಳಜಿ, ಸಿ ನೀರಿಗೆ ದಾನ ಮಾಡಲು, ಡಿ ಅದೃಷ್ಟಕ್ಕೋಸ್ಕರ. ಸರಿಯಾದ ಉತ್ತರ ಆಪ್ಷನ್ ಬಿ ಆರೋಗ್ಯದ ಕಾಳಜಿ. ಹಳೆಯ ಕಾಲದಲ್ಲಿ ನಾಣ್ಯಗಳನ್ನು ತಾಮ್ರದಿಂದ ಮಾಡಲ್ಪಟ್ಟಿದ್ದವು. ತಾಮ್ರವು ನೀರನ್ನು ಶುದ್ಧೀಕರಿಸುವ ಗುಣವನ್ನು ಹೊಂದಿರುವುದರಿಂದ ನದಿಗಳಿಗೆ ಹಾಕುತ್ತಿದ್ದರು. ಕೌನ್ ಬನೇಗಾ ಕರೋಡ್ಪತಿಯಲ್ಲಿ ಕೇಳುವ ಪ್ರಶ್ನೆಗಳನ್ನು ರೆಡಿ ಮಾಡೋದು ಯಾರು? ನಿಮ್ಮ ಆಪ್ಷನ್ಸ್: ಎ ನಿರ್ದೇಶಕರು, ಬಿ ಬ್ರೈನ್ ಟ್ರಸ್ಟ್, ಸಿ ಚಾನೆಲ್ ನಿರೂಪಕರು, ಡಿ ಕ್ವಿಜ್ ಮಾಸ್ಟರ್. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೈನ್ ಟ್ರಸ್ಟ್. ಕೆಬಿಸಿ ಶೋಗಾಗಿ ದೇಶದ ನುರಿತ ಶಿಕ್ಷಣ ತಜ್ಞರು ಮತ್ತು ಸಂಶೋಧಕರ ಬ್ರೈನ್ ಟ್ರಸ್ಟ್ ತಂಡವು ಅತ್ಯಂತ ಎಚ್ಚರಿಕೆಯಿಂದ ಪ್ರಶ್ನೆಗಳನ್ನು ಸಿದ್ಧಪಡಿಸುತ್ತದೆ. ಮಧುಮೇಹ ಇರುವವರು ಊಟದ ನಂತರ ಕನಿಷ್ಠ ಎಷ್ಟು ನಿಮಿಷಗಳ ಕಾಲ ನಡೆಯಬೇಕು? ನಿಮ್ಮ ಆಪ್ಷನ್ಸ್: ಎ 2 ನಿಮಿಷ, ಬಿ 15ರಿಂದ 30 ನಿಮಿಷ, ಸಿ 2 ಗಂಟೆ, ಡಿ ಅವಶ್ಯಕತೆ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ 15ರಿಂದ 30 ನಿಮಿಷ. ಊಟದ ನಂತರ ಸ್ವಲ್ಪ ನಡಿಗೆ ಮಾಡುವುದರಿಂದ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ಸಹಾಯವಾಗುತ್ತದೆ. ಯಾವ ದಿನಾಂಕದಲ್ಲಿ ಹುಟ್ಟಿದವರಿಗೆ ಗಜಕೇಸರಿ ಯೋಗ ಇರುತ್ತದೆ? ನಿಮ್ಮ ಆಪ್ಷನ್ಸ್: ಎ 1 ಮತ್ತು 10, ಬಿ ಗುರು ಮತ್ತು ಚಂದ್ರ ಒಂದೇ ರಾಶಿಯಲ್ಲಿ ಸೇರಿದಾಗ, ಸಿ 2 ಮತ್ತು 5, ಡಿ 20 ಮತ್ತು 25. ಸರಿಯಾದ ಉತ್ತರ ಆಪ್ಷನ್ ಬಿ ಗುರು ಮತ್ತು ಚಂದ್ರ ಒಂದೇ ರಾಶಿಯಲ್ಲಿ ಸೇರಿದಾಗ. ಜಗತ್ತಿನಲ್ಲಿ ಯಾವುದೇ ದಿನಾಂಕದ ಜನರಿಗಾದರೂ ಜಾತಕದಲ್ಲಿ ಚಂದ್ರನಿಂದ ಗುರುವು ಕೇಂದ್ರ ಸ್ಥಾನದಲ್ಲಿದ್ದರೆ ಈ ಯೋಗ ರೂಪುಗೊಳ್ಳುತ್ತದೆ. ಮಹಿಳೆಯರು ಯಾವ ತರಕಾರಿಯನ್ನು ಕತ್ತರಿಸುವಾಗ ಕಣ್ಣೀರು ಹಾಕುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಟೊಮೆಟೊ, ಬಿ ಮೂಲಂಗಿ, ಸಿ ಕುಂಬಳಕಾಯಿ, ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದು ಅಲ್ಲ. ಈರುಳ್ಳಿಯನ್ನು ಹೊರತುಪಡಿಸಿ ಟೊಮೆಟೊ, ಆಲೂಗಡ್ಡೆ, ಬದನೆಕಾಯಿ, ಕ್ಯಾರೆಟ್, ಬೆಂಡೆಕಾಯಿ ಸೇರಿದಂತೆ ಬೇರೆ ಯಾವುದೇ ತರಕಾರಿಗಳನ್ನು ಕತ್ತರಿಸುವಾಗ ಮಹಿಳೆಯರು ಕಣ್ಣೀರು ಹಾಕುವುದಿಲ್ಲ. ಸ್ನೇಹಿತರೆ, ಇಂದಿನ ರಸಪ್ರಶ್ನೆಯಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದಿರಿ ಎಂಬುದನ್ನು ತಪ್ಪದೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ಓದುವವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.